ಇವತ್ತು ನಮ್ ಎಷ್ಟೋ ಜನ ಗೊತ್ತಿಲ್ಲ ಮುಂಡವಕ್ಕೆ ಎಲ್ಲ ಏನನ್ನ ಬಂದ್ಬಿಡ್ತಾ ಕಾವ್ಯ ಹಾಕೊಳ್ಳೋದು ಜೈ ಶ್ರೀರಾಮ್ ಅನ್ನೋದು, ಹನುಮ ಜಯಂತಿ ಬಂತ ಪಾನ್ಗ ಹಾಕೋದು ಮಜ್ಜಿಗೆ ಹಾಕೊಳ್ಳೋದು, ನಮ್ಮ ಅಪ್ಪ ರಾಮ ಅನ್ನೋದು. ಏನ್ ಬಂತು ಮಂಗ, ಅದು ಜೀವನ ಅಲ್ಲ ಮಗ. ರಾಮ ತತ್ವವನ್ನು ಹರಿಬೇಕು, ರಾಮ ಹೆಂಗ ಬಾಳ್ದ ಅಂತ. ಕಾಲೇಜಲ್ಲಿ ಒಂದು ಗರ್ಲ್ ಫ್ರೆಂಡು, ಮದ್ವೆ ಆದ್ಮೇಲೆ ಇನ್ನೊಂದು. ಎಂತ ಜನ್ಮ ಇದು? ಅದಲ್ಲ ಮಗ. ರಾಮನ ಒಂದು ಆದರ್ಶವನ್ನ ಪಾಲನೆ ಮಾಡಬೇಕು ಜೀವನ ವಿಚಾರ. ಆದ್ರೆ ಹಿರಿಕರ ಆಶೀರ್ವಾದದಲ್ಲಿ ತಗೊಳ್ಳೋದು ಇದೆಯಲ್ಲ, ಅದು ಬಹಳ ಫಲ. ಅದಕ್ಕೆ ಲವ್ ಮ್ಯಾರೇಜ್ ಯಾವತ್ತೂ ಉದ್ಧಾರ ಆಗಲ್ಲ. ಅವು ಯಾಕೆ ಹೇಳು? ಈ ಲವ್ ಜಿಹಾದ್ ಅನ್ನೋದು ನಡೀತಿದೆಯಲ್ಲ, ಅದಕ್ಕೆ ನಾವು ಲವರ್ಸ್ಗಳು ಆಶೀರ್ವಾದ ಮಾಡಲ್ಲ. ನಾವು ಮಾಡಲ್ಲಪ್ಪ. ಹಾಳಾಗ್ರಿ ಮುಂಡೆವ ಅಂತ. ಯಾಕೆ ಹೇಳು? ಇಷ್ಟದ ಪಿಂಡ ಇರೋರ್ಗು ಅಪ್ಪ ಅಮ್ಮ ಬೇಕಾಗಿತ್ತು. ಈಗೆಲ್ಲ ತಪ್ಪ ಆಯ್ತಲ್ಲ. ಈಗ ಅಪ್ಪ ಅಮ್ಮ ಬೇಡ. ಧರ್ಮದಲ್ಲಿ ನಡೆದವನಿಗೆ ಅವತ್ತೂ ಅಷ್ಟೇ ಅಧರ್ಮ ಎದುರಾಗಲ್ಲ. ಅಧರ್ಮದಲ್ಲಿ ನಡೆದವನಿಗೆ ಧರ್ಮ ಯಾವತ್ತೂ ಕಾಪಾಡಲ್ಲ. ಇದನ್ನ ಅರ್ಥ ಬಾಳದ್ರೆ ಜೀವನ, ಇಲ್ಲ ಅಂದ್ರೆ ಅವನೇ ಪಾವನ. ಏನಪ್ಪ? ಅರಿ ಅನ್ನೋದ್ರೊಳಗೆ 3 ತತ್ವ. ಅರಿ ಅನ್ನೋದು ಪರಮಾತ್ಮ ವಿಷ್ಣು, ಅರಿವು ಅನ್ನೋದು ಗುರುವಿನ ಜ್ಞಾನ, ಹರ್ಕೊಳ್ಳೋದು ಅನ್ನೋದು ಬಟ್ಟೆ. ಯಾವ್ದು ಬೇಕಾದ್ರೂ ಮಾಡ್ಕೊಂಡು ಓಡಾಡ್ಬೋದು. ಹರಿತಾರೆ ನೀನೇ ವಿಷ್ಣು, ಹರಿಲ್ಲ ಅಂದ್ರೆ ಹರ್ಕೊಂಡು ಓಡಾಡೋ ಹುಚ್ಚಾನು ನೀನು ಅಲ್ವೇ? ಆ ಅರಿ ಅನ್ನೋದ್ರೊಳಗಡೆ ಎಲ್ಲವೂ ಇದೆ. वासुदेव कृष्ण नाम है मेरा।